ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫೈನಲ್ ಪಂದ್ಯಕ್ಕೂ ಮುನ್ನ ಕೊಹ್ಲಿ ಸಂದೇಶವಾದರೂ ಏನು? ತಂಡದ ಗೆಲುವಿನ ರಹಸ್ಯವನ್ನ ರಿವೀಲ್ ಮಾಡಿದಂತಹ ಕೊಹ್ಲಿ ಕಳೆದ ವರ್ಷವಿದ್ದಂತಹ ಒತ್ತಡ ಈ ಬಾರಿ ತಂಡದ ಮೇಲಿರಲಿಲ್ಲ ಅಂತ ಹೇಳಿದ್ದಾರೆ. ಲೀಗ್ನಲ್ಲಿ ಸೋತರೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ವು. ತಂಡದಲ್ಲಿ ಎಲ್ಲರೂ ಜವಾಬ್ದಾರಿಯನ್ನು ಹೊತ್ತು ಆಟವಾಡಿದ್ದಾರೆ. ತಂಡಕ್ಕಾಗಿ ಒಬ್ಬನೇ ಮುಂದೆ ಬರಬೇಕೆಂಬ ಭಾವನೆ ಯಾರಲ್ಲೂ ಇರಲಿಲ್ಲ. ಆಟಗಾರರ ಗುಂಪು ನಮ್ಮಲ್ಲಿರೋದು ಅತ್ಯಂತ ವಿಶೇಷ ಅಂತ ಹೇಳಿಕೊಂಡಿದ್ದಾರೆ. ಕಪ್ ಗೆದ್ದ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿಯ ಹೇಳಿಕೆ ಇದು. ಫೈನಲ್ ಪಂದ್ಯಕ್ಕೂ ಮುನ್ನ ಯಾವ ರೀತಿ ಒಂದು ಸಂದೇಶವನ್ನ ಕೊಟ್ಟಿದ್ರು ಅಂತ ನೋಡೋದಾದ್ರೆ, ತಂಡದ ಗೆಲುವಿಗೆ ಯಾವ ರೀತಿ ರಹಸ್ಯವನ್ನ ಕಾಪಾಡಿಕೊಂಡಿದ್ರು, ಯಾವ ರಹಸ್ಯ ಅದಕ್ಕೆ ಕಾರಣವಾಯಿತು ಅನ್ನೋದು ಕೂಡ ಕೊಹ್ಲಿ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಕಳೆದ ವರ್ಷ ಕಪ್ ಗೆಲ್ಲೇಬೇಕು ಅನ್ನುವಂತಹ ಒತ್ತಡ ಇತ್ತು, ಆದ್ರೆ ಈ ವರ್ಷ ಆ ಒತ್ತಡ ಇರಲಿಲ್ಲ. ಲೀಗ್ನಲ್ಲಿ ಸೋತ್ರೂ ಕೂಡ ನಾವು ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದ್ವು. ಹಾಗಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗೇ ಇದ್ವಿ. ತಂಡಕ್ಕಾಗಿ ಒಬ್ಬರೇ ಮುಂದೆ ನಿಂತ್ಕೊಂಡು ತಂಡವನ್ನು ನಡೆಸಬೇಕು ಅನ್ನುವಂಥ ಭಾವನೆ ಯಾವೊಬ್ಬ ಆಟಗಾರರಲ್ಲೂ ಕೂಡ ಇರಲಿಲ್ಲ. ನಾವೆಲ್ಲ ಗುಂಪಾಗಿ ಆಡಿದ್ದೆ ಇವತ್ತು ನಾವು ಕಪ್ ಗೆಲ್ಲೋದಕ್ಕೆ ಕಾರಣವಾಯಿತು ಅಂತ ಕಪ್ ಗೆದ್ದ ಬಳಿಕ ಕಿಂಗ್ ಕೊಹ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಫೈನಲ್ ಪಂದ್ಯಕ್ಕೂ ಮುನ್ನ ಕೊಹ್ಲಿ ಸಂದೇಶವಾದರೂ ಏನು? ತಂಡದ ಗೆಲುವಿನ ರಹಸ್ಯವನ್ನ ರಿವೀಲ್ ಮಾಡಿದಂತಹ ಕೊಹ್ಲಿ ಕಳೆದ ವರ್ಷವಿದ್ದಂತಹ ಒತ್ತಡ ಈ ಬಾರಿ ತಂಡದ ಮೇಲಿರಲಿಲ್ಲ ಅಂತ ಹೇಳಿದ್ದಾರೆ. ಲೀಗ್ನಲ್ಲಿ ಸೋತರೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ವು. ತಂಡದಲ್ಲಿ ಎಲ್ಲರೂ ಜವಾಬ್ದಾರಿಯನ್ನು ಹೊತ್ತು ಆಟವಾಡಿದ್ದಾರೆ. ತಂಡಕ್ಕಾಗಿ ಒಬ್ಬನೇ ಮುಂದೆ ಬರಬೇಕೆಂಬ ಭಾವನೆ ಯಾರಲ್ಲೂ ಇರಲಿಲ್ಲ. ಆಟಗಾರರ ಗುಂಪು ನಮ್ಮಲ್ಲಿರೋದು ಅತ್ಯಂತ ವಿಶೇಷ ಅಂತ ಹೇಳಿಕೊಂಡಿದ್ದಾರೆ. ಕಪ್ ಗೆದ್ದ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿಯ ಹೇಳಿಕೆ ಇದು. ಫೈನಲ್ ಪಂದ್ಯಕ್ಕೂ ಮುನ್ನ ಯಾವ ರೀತಿ ಒಂದು ಸಂದೇಶವನ್ನ ಕೊಟ್ಟಿದ್ರು ಅಂತ ನೋಡೋದಾದ್ರೆ, ತಂಡದ ಗೆಲುವಿಗೆ ಯಾವ ರೀತಿ ರಹಸ್ಯವನ್ನ ಕಾಪಾಡಿಕೊಂಡಿದ್ರು, ಯಾವ ರಹಸ್ಯ ಅದಕ್ಕೆ ಕಾರಣವಾಯಿತು ಅನ್ನೋದು ಕೂಡ ಕೊಹ್ಲಿ ಬಿಚ್ಚಿಟ್ಟಿದ್ದಾರೆ. ಅಂದ್ರೆ ಕಳೆದ ವರ್ಷ ಕಪ್ ಗೆಲ್ಲೇಬೇಕು ಅನ್ನುವಂತಹ ಒತ್ತಡ ಇತ್ತು, ಆದ್ರೆ ಈ ವರ್ಷ ಆ ಒತ್ತಡ ಇರಲಿಲ್ಲ. ಲೀಗ್ನಲ್ಲಿ ಸೋತ್ರೂ ಕೂಡ ನಾವು ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದ್ವು. ಹಾಗಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗೇ ಇದ್ವಿ. ತಂಡಕ್ಕಾಗಿ ಒಬ್ಬರೇ ಮುಂದೆ ನಿಂತ್ಕೊಂಡು ತಂಡವನ್ನು ನಡೆಸಬೇಕು ಅನ್ನುವಂಥ ಭಾವನೆ ಯಾವೊಬ್ಬ ಆಟಗಾರರಲ್ಲೂ ಕೂಡ ಇರಲಿಲ್ಲ. ನಾವೆಲ್ಲ ಗುಂಪಾಗಿ ಆಡಿದ್ದೆ ಇವತ್ತು ನಾವು ಕಪ್ ಗೆಲ್ಲೋದಕ್ಕೆ ಕಾರಣವಾಯಿತು ಅಂತ ಕಪ್ ಗೆದ್ದ ಬಳಿಕ ಕಿಂಗ್ ಕೊಹ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.